ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪಾರು ಲರ್ನಿಂಗ್ ಹಬ್. ನಾವಿವತ್ತು ಸ್ಟೇಟ್ ಬೋರ್ಡ್ ಸಿಲೆಬಸ್ನ 8ನೇ ಕ್ಲಾಸ್ನಲ್ಲಿರುವಂತಹ ಪೊಯೆಟ್ರಿ ಪಾರ್ಟ್ ಆಗಿರುವಂತಹ ಬ್ಯೂಟಿ ಅನ್ನೋ ಒಂದು ಪದ್ಯ ಭಾಗವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಬ್ಯೂಟಿ ಈ ಪೊಯಮ್ನ ಪೊಯೆಟ್ ಯಾರಪ್ಪ ಅಂದರೆ ಈ ಗೀತೆಯನ್ನು ರಚಿಸಿದವರು ಯಾರಪ್ಪ ಅಂತ ಅಂದರೆ ಎ ಇ ಶೋರ್ ಅವರು ಈ ಒಂದು ಬ್ಯೂಟಿ ಪೊಯಮನ್ನು ರಚನೆ ಮಾಡಿರೋವಂಥವ್ರಾಗಿರ್ತಾರೆ. ಬನ್ನಿ ಹಾಗಾದರೆ ಪೊಯಮ್ನ ಪ್ರಾಕ್ಟೀಸ್ ಮಾಡೋಣ. ಬ್ಯೂಟಿ ಈಸ್ ಸೀನ್ ಇನ್ ದ ಸನ್ಲೈಟ್, ದ ಟ್ರೀಸ್, ದ ಬರ್ಡ್ಸ್, ಕಾರ್ನ್ ಗ್ರೋಯಿಂಗ್ ಆ್ಯಂಡ್ ಪೀಪಲ್ ವರ್ಕಿಂಗ್ ಆರ್ ಡ್ಯಾನ್ಸಿಂಗ್ ಫಾರ್ ದೇರ್ ಹಾರ್ವೆಸ್ಟ್. Beauty is heard in the night, wind sighing, rain falling, or a singer chanting anything in earnest. Beauty is in yourself, good deeds, happy thoughts that repeat themselves, in your dreams, in your work, and even in your rest. ಓಕೆ, ಇನ್ನು ಈ ಒಂದು ಪೊಯಮ್ನ ಅರ್ಥ ಏನಪ್ಪ ಅಂತ ನೋಡೋದಾದರೆ, ಇದರ ಭಾವಾರ್ಥ ಏನು ಅಂತ ನೋಡೋದಾದರೆ, ಬ್ಯೂಟಿ ಈಸ್ ಸೀನ್ ಇನ್ ದ ಸನ್ಲೈಟ್. ಬ್ಯೂಟಿ ಅಂದರೆ ಸೌಂದರ್ಯವನ್ನು ನಾವು ಕಾಣಬಹುದು. ಸೀನ್ ಅಂದರೆ ಕಾಣಬಹುದು. ಯಾವಾಗ? ಇನ್ ದ ಸನ್ಲೈಟ್, ಸೂರ್ಯನ ಬೆಳಕು ಇರುವಾಗ ನಾವು ಸೌಂದರ್ಯವನ್ನು ನೋಡಬಹುದು ಅಥವಾ ಕಾಣಬಹುದು. ದ ಟ್ರೀಸ್, ದ ಬರ್ಡ್ಸ್, ಕಾರ್ನ್ ಗ್ರೋಯಿಂಗ್ ಆ್ಯಂಡ್ ಪೀಪಲ್ ವರ್ಕಿಂಗ್ ಆರ್ ಡ್ಯಾನ್ಸಿಂಗ್ ಫಾರ್ ದೇರ್ ಹಾರ್ವೆಸ್ಟ್. ನಾವು ಸನ್ಲೈಟ್ ಇರುವಾಗ ಅಥವಾ ಸೂರ್ಯನ ಬೆಳಕು ಇರುವಾಗ ಹೇಗೆ ನಾವು ಪ್ರಕೃತಿಯ ಸೌಂದರ್ಯವನ್ನು ಕಾಣಬಹುದು, ಆ ಪ್ರಕೃತಿಯ ಸೌಂದರ್ಯ ಅಂತ ಬಂದಾಗ ಅದರಲ್ಲಿ ದ ಟ್ರೀಸ್ ಅಂದರೆ ಮರಗಳು ಕೂಡ ಇರುತ್ತೆ. ದ ಬರ್ಡ್ಸ್, ಪಕ್ಷಿಗಳು ಕೂಡ ನಾವು ನೋಡ್ಬೋದು. ಹಾಗೆ ಕಾರ್ನ್ ಗ್ರೋಯಿಂಗ್ ಅಂತ ಹೇಳಿದ್ರೆ ಜೋಳ ಬೆಳೆಯುವಂಥದ್ದು. ಗ್ರೋಯಿಂಗ್ ಅಂದರೆ ಬೆಳೆಯುವಂಥದ್ದು, ಕಾರ್ನ್ ಅಂದರೆ ಜೋಳ. ಹಾಗೆಯೇ ಪೀಪಲ್ ಅಂದರೆ ಜನರು ಕೆಲಸ ಮಾಡ್ತಾ ಇರೋವಂಥದ್ದು. ಹಾಗೆಯೇ ಈ ಜೋಳಗಳನ್ನು ಬೆಳೆದು ಅವರು ಸಂತೋಷ ಪಡುವಂತಹ ಸಮಯದಲ್ಲಿ ಆರ್ ಡ್ಯಾನ್ಸಿಂಗ್ ಫಾರ್ ದೇರ್ ಹಾರ್ವೆಸ್ಟ್, ಅವರು ಈ ಜೋಳವನ್ನು ಬೆಳೆದು ಹಾರ್ಡ್ ವರ್ಕ್ ಮಾಡಿ ಅದಾದಮೇಲೆ ಅವರು ಬೆಳೆ ಕೈಗೆ ಬಂದ ಟೈಮಲ್ಲಿ, ಅಂದರೆ ಹಾರ್ವೆಸ್ಟ್ ಅಂದರೆ ಬೆಳೆ ಕೊಯ್ಲು ಅಂತ ಕರಿತೀವಿ, ಬೆಳೆಯನ್ನು ಕಟಾವು ಮಾಡುವಂತಹ ಟೈಮಲ್ಲಿ ಅವರು ತುಂಬ ಸಂತೋಷವಾಗಿ ಖುಷಿಯಾಗಿ ಕುಣಿದಾಡಿಕೊಂಡು ಅವರ ಸಂತಸವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲೂ ನಾವು ಪ್ರಕೃತಿಯ ಸೌಂದರ್ಯವನ್ನು ನಾವು ಕಾಣಬಹುದು ಅನ್ನೋದು ಈ ಒಂದು ಪ್ಯಾರಾಗ್ರಾಫ್ನ ಅರ್ಥ ಆಗಿರುತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ ಸೌಂದರ್ಯ ಅನ್ನೋದು ಕೇವಲ ಮನುಷ್ಯರಲ್ಲಿ ಮಾತ್ರ ಅಲ್ಲ, ಪ್ರಕೃತಿಯ ಎಲ್ಲೆಡೆಯಲ್ಲೂ ಕೂಡ ನಾವು ಕಾಣ್ಬೋದು. ಬೆಳಗಿನ ಸೂರ್ಯನ ಬೆಳಕಿನಲ್ಲಿ, ಹಾಗೆಯೇ ಹಸಿರು ಮರಗಳಲ್ಲಿ, ಹಕ್ಕಿಗಳ ಹಾರಾಟದಲ್ಲಾಗಿರ್ಬೋದು, ಬೆಳೀತಾ ಇರುವಂತಹ ಜೋಳದ ಹೊಲಗಳಲ್ಲಿ, ಅಂದರೆ ಬೆಳೀತಾ ಇರುವಂತಹ ಬೆಳೆಗಳಿರುವಂತಹ ಹೊಲಗಳಲ್ಲಿ, ಹಾಗೆಯೇ ತಮ್ಮ ಬೆಳೆಗಾಗಿ ತುಂಬ ಸಂತೋಷದಿಂದ ದುಡಿತಾ ಇರುವಂತಹ, ಅದ್ರ ಜೊತೆಗೆ ಬೆಳೆಯನ್ನು ಕೈಗೆ ತಗೊಂಡಾಗ ನೃತ್ಯ ಮಾಡಿ ಅವರ ಸಂತೋಷವನ್ನು ವ್ಯಕ್ತಪಡಿಸುವಂತಹ ಜನರಲ್ಲಿ ನಾವು ನಿಜವಾದ ಒಂದು ಸೌಂದರ್ಯವನ್ನು ಕಾಣಬಹುದು. ಇಂತಹ ಸನ್ನಿವೇಶದಲ್ಲಿ ನಿಜವಾದಂತಹ ಸೌಂದರ್ಯ ಅಡಗಿದೆ. ಹಾಗೆಯೇ ಪ್ರಕೃತಿಯ ಈ ಎಲ್ಲ ದೃಶ್ಯಗಳು ನಮ್ಮ ಮನಸ್ಸಿಗೆ ಯಾವಾಗಲೂ ಸಂತೋಷವನ್ನು ನೀಡುವಂತಹ ಒಂದು ಸಂದರ್ಭವಾಗಿರ್ತವೆ ಅನ್ನೋದು ಈ ಒಂದು ಪ್ಯಾರಾಗ್ರಾಫ್ನ ಸಾರಾಂಶ ಆಗಿರುತ್ತೆ. ಇನ್ನು ಸೆಕೆಂಡ್ ಪ್ಯಾರಾಗ್ರಾಫ್ನ ನೋಡೋದಾದರೆ, ಬ್ಯೂಟಿ ಈಸ್ ಹರ್ಡ್ ಇನ್ ದ ನೈಟ್. ಬ್ಯೂಟಿ ಅಂದರೆ ಸೌಂದರ್ಯವನ್ನು ನಾವು ಕಣ್ಣಿನಿಂದ ನೋಡೋದು ಮಾತ್ರ ಅಲ್ಲ, ನಾವು ರಾತ್ರಿ ಹೊತ್ತಲ್ಲಿ, ಇನ್ ದ ನೈಟ್ ಅಂದರೆ ರಾತ್ರಿ ಸಮಯದಲ್ಲಿ ನಾವು ಸೌಂದರ್ಯವನ್ನು ಕೇಳೋದ್ರ ಮುಖಾಂತರ ಕೂಡ ಅನುಭವಿಸ್ಬೋದು. ವಿಂಡ್ ಸೈಯಿಂಗ್ ಆ್ಯಂಡ್ ರೈನ್ ಫಾಲಿಂಗ್ ಆರ್ ಅ ಸಿಂಗರ್ ಚಾಂಟಿಂಗ್ ಎನಿಥಿಂಗ್ ಇನ್ ಅರ್ನೆಸ್ಟ್. ಅಂದರೆ ವಿಂಡ್ ಅಂದರೆ ಗಾಳಿ ಬೀಸೋದು, ಸೈಯಿಂಗ್ ಅಂದರೆ ನಿಟ್ಟುಸಿರು ಬಿಡೋ ಅಂಥದ್ದು, ಅಂದರೆ ಟೇಕ್ ಅ ಲಾಂಗ್ ಬ್ರೀತ್ ವೆನ್ ಟಯರ್ಡ್ ಆದಾಗ ನಾವು ಲಾಂಗ್ ಬ್ರೀತ್ ತಗೊಂಡು ನಿಟ್ಟುಸಿರು ಬಿಡ್ತೀವಲ್ವ, ಆ ರೀತಿ ನಿಟ್ಟುಸಿರಿನ ಗಾಳಿಯಲ್ಲಿ. ಹಾಗೆ ರೈನ್ ಫಾಲಿಂಗ್, ಮಳೆ ಸುರಿಯೋದ್ರಲ್ಲಿ. ಹಾಗೆಯೇ ಸಿಂಗರ್ ಚಾಂಟಿಂಗ್,
ಸಿಂಗರ್ ಅಂದರೆ ಗಾಯಕ ಅಥವಾ ಗಾಯಕಿ. ಹಾಡು ಹೇಳೋದ್ರಲ್ಲಿ ನಾವು ಬ್ಯೂಟಿಯನ್ನು ಕಾಣಬಹುದು, ಬ್ಯೂಟಿಯನ್ನು ಕೇಳಿಸ್ಕೋಬೋದು. ಎನಿಥಿಂಗ್ ಇನ್ ಅರ್ನೆಸ್ಟ್. ಎನಿಥಿಂಗ್ ಅಂದರೆ ಯಾವುದಾದ್ರೂ ಪ್ರಾಮಾಣಿಕವಾಗಿ ಮನಸಾರೆ ಮಾಡುವಂತಹ ಕೆಲಸಗಳಲ್ಲಿ ಕೂಡ ನಾವು ಬ್ಯೂಟಿಯನ್ನು, ಸೌಂದರ್ಯವನ್ನು ಕಾಣಬಹುದು ಅನ್ನೋ ಅರ್ಥವನ್ನು ಕೊಡುವಂಥದ್ದಾಗಿರುತ್ತೆ. ಇದರ ಸಾರಾಂಶವನ್ನು ಒಟ್ಟಾರೆಯಾಗಿ ಹೇಳೋದಾದರೆ, ಸೌಂದರ್ಯವನ್ನು ಕೇವಲ ಕಣ್ಣಿನಿಂದ ಮಾತ್ರ ನಾವು ನೋಡೋದಿಲ್ಲ, ನಾವು ಕಿವಿಗಳಿಂದಲೂ ಕೂಡ ಕೇಳೋದ್ರ ಮುಖಾಂತರನೂ ಅನುಭವಿಸ್ಬೋದು. ರಾತ್ರಿ ಸಮಯದಲ್ಲಿ ಬೀಸುವಂತಹ ಗಾಳಿಯ ಸದ್ದಾಗಿರ್ಬೋದು, ಹಾಗೆ ಸುರಿಯುವಂತಹ ಮಳೆಯ ಹನಿಯ ಧ್ವನಿಯಾಗಿರ್ಬೋದು, ಮತ್ತು ಒಬ್ಬ ಗಾಯಕ ಅಥವಾ ಗಾಯಕಿ ಮನಸಾರೆ ಹಾಡುವಂತಹ ಹಾಡುಗಳಲ್ಲಿ ನಾವು ಸೌಂದರ್ಯದ ಅನುಭವವನ್ನು ಪಡ್ಕೋತೀವಿ. ಪ್ರಕೃತಿಯ ಹಾಗೆಯೇ ಸಂಗೀತದ ಮಧುರ ಧ್ವನಿಗಳು ಯಾವಾಗಲೂ ಮನಸ್ಸಿಗೆ ತುಂಬ ಶಾಂತಿಯನ್ನು ಕೊಡೋ ಥರ ಇರುತ್ತೆ, ಹಾಗೆಯೇ ತುಂಬ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡೋ ಥರ ಇರುತ್ತೆ. ಹಾಗಾಗಿ ಪ್ರಕೃತಿಯ ಪ್ರತಿಯೊಂದು ಜೀವಿಯ ಸುಮಧುರ ಭಾವನೆಗಳಲ್ಲೂ ಕೂಡ ಸೌಂದರ್ಯ ಅನ್ನೋದು ಅಡಗಿರುತ್ತೆ ಅನ್ನೋದು ಈ ಒಂದು ಪ್ಯಾರಾಗ್ರಾಫ್ನ ಸಾರಾಂಶ ಆಗಿರುತ್ತೆ. ಬ್ಯೂಟಿ ಇನ್ ಯುವರ್ ಸೆಲ್ಫ್. ಸೌಂದರ್ಯ ಅನ್ನೋದು ನಿನ್ನೊಳಗೆ, ಯುವರ್ ಸೆಲ್ಫ್ ಅಂದರೆ ನಿನ್ನೊಳಗೆ ಅಥವಾ ನಿನ್ನೊಳಗೇನೆ ಅಡಗಿರುತ್ತೆ. ಗುಡ್ ಡೀಡ್ಸ್, ಹ್ಯಾಪಿ ಥಾಟ್ಸ್ ದಟ್ ರಿಪೀಟ್ ದೆಮ್ಸೆಲ್ವ್ಸ್ ಇನ್ ಯುವರ್ ಡ್ರೀಮ್ಸ್. ನಾವು ಮಾಡುವಂತಹ ಒಳ್ಳೆಯ ಕಾರ್ಯಗಳು, ಗುಡ್ ಡೀಡ್ಸ್ ಅಂದರೆ ಒಳ್ಳೆಯ ಕೆಲಸ ಕಾರ್ಯಗಳು. ಹ್ಯಾಪಿ ಥಾಟ್ಸ್ ಅಂದರೆ ಸಂತೋಷದ ಆಲೋಚನೆಗಳು. ಇವು ದಟ್ ರಿಪೀಟ್ಸ್ ದೆಮ್ಸೆಲ್ಫ್ ಇನ್ ಯುವರ್ ಡ್ರೀಮ್ಸ್. ನಾವು ವಿಶ್ರಾಂತಿ ಮಾಡುವಂತಹ ಸಮಯದಲ್ಲಿ ಅಥವಾ ಕನಸು ಕಾಣುವಂತಹ ಸಮಯದಲ್ಲಿ ನಮಗೆ ಒಳ್ಳೆಯ ರೀತಿಯಲ್ಲಿ ಸದಾ ನಾವು ಮಾಡುವಂತಹ ಕೆಲಸ ಕಾರ್ಯಗಳು ಹಾಗೆ ಆಲೋಚನೆಗಳು ನಮ್ಮ ಜೊತೆಯಲ್ಲಿ ಇರ್ತವೆ. ಇನ್ ಯುವರ್ ವರ್ಕ್ ಆ್ಯಂಡ್ ಈವನ್ ಇನ್ ಯುವರ್ ರೆಸ್ಟ್. ನಾವು ಮಾಡುವಂತಹ ಒಳ್ಳೆಯ ಕೆಲಸ ಕಾರ್ಯಗಳು, ನಮ್ಮಲ್ಲಿರುವಂತಹ ಒಳ್ಳೆಯ ಗುಣಗಳು, ಹಾಗೆ ನಮ್ಮಲ್ಲಿರುವಂತಹ ಒಳ್ಳೆಯ ಮನಸ್ಥಿತಿ, ಇದೆಲ್ಲವೂ ಕೂಡ ನಾವು ವಿಶ್ರಾಂತಿ ಸಮಯದಲ್ಲಿ ಇದ್ರೂ ಕೂಡ ನಮ್ಮ ಜೊತೆಗಿರುತ್ತೆ. ಹಾಗೆ ಅವೆಲ್ಲವೂ ಕೂಡ ನಮ್ಮ ಸೌಂದರ್ಯವನ್ನು ಹೆಚ್ಚಿಸುತ್ತೆ ಅನ್ನುವಂಥದ್ದು ಇಲ್ಲಿ ಕವಿ ಹೇಳ್ತಾ ಇರುವಂತಹ ಮಾತುಗಳಾಗಿರುತ್ತೆ. ಈ 3ನೇ ಪ್ಯಾರಾಗ್ರಾಫ್ನ ಸಾರಾಂಶ ಒಟ್ಟಾರೆಯಾಗಿ ಹೇಳೋದಾದರೆ, ನಿಜವಾದ ಸೌಂದರ್ಯ ನಮ್ಮೊಳಗಡೆನೇ ಇರುತ್ತೆ. ನಾವು ಮಾಡುವಂತಹ ಒಳ್ಳೆಯ ಕಾರ್ಯಗಳಾಗಿರ್ಬೋದು, ಹಾಗೆ ಸಂತೋಷದ ಆಲೋಚನೆಗಳಾಗಿರ್ಬೋದು, ನಮ್ಮ ಕನಸುಗಳಲ್ಲಿ, ಕೆಲಸಗಳಲ್ಲಿ, ಹಾಗೆಯೇ ನಮ್ಮ ವಿಶ್ರಾಂತಿ ಸಮಯದಲ್ಲೂ ಕೂಡ ನಮ್ಮ ಜೊತೆನೇ ಇರ್ತವೆ. ಹಾಗೆ ಒಳ್ಳೆಯ ಗುಣಗಳು ಮತ್ತು ಒಳ್ಳೆಯ ಮನಸ್ಸು ನಮಗಿದೆ ಅಂತಂದರೆ ಅದೇ ನಮ್ಮ ನಿಜವಾದ ಸೌಂದರ್ಯ ಬೇರೆಲ್ಲೂ ಇಲ್ಲ, ನಮ್ಮಲ್ಲೇ ಅಡಗಿದೆ. ಈ ರೀತಿ ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಕೆಲಸ ಕಾರ್ಯಗಳು, ಒಳ್ಳೆಯ ಮನಸ್ಥಿತಿಯಿಂದ ನಮ್ಮಲ್ಲಿರುವಂತಹ ಸೌಂದರ್ಯ ಇನ್ನೂ ಹೆಚ್ಚಾಗುತ್ತೆ ಅನ್ನೋ ಒಂದು ಅರ್ಥವನ್ನು ಕೊಡೋ ರೀತಿ ಇಲ್ಲಿ ಕವಿಗಳು ಅವರ ಭಾವನೆಗಳನ್ನು ಈ ಒಂದು ಪದ್ಯ ಭಾಗದ ಮುಖಾಂತರ ವ್ಯಕ್ತಪಡಿಸಿದ್ದಾರೆ. ನಾವಿವತ್ತು 8ನೇ ತರಗತಿಯಲ್ಲಿರುವಂತಹ ಬ್ಯೂಟಿ ಅನ್ನೋ ಒಂದು ಪದ್ಯ ಭಾಗದ ಬಗ್ಗೆ ನಾವು ಇವತ್ತು ಕನ್ನಡದಲ್ಲಿ ವಿವರಣೆಯನ್ನು ತಿಳ್ಕೊಂಡಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ ಕೇಸ್ ನೀವೇನಾದರೂ ಈ ವಿಡಿಯೋನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.